ಜೊತೆಗೆ ಅಜಂಪೀರ್ ಖಾದರ್ ಇದ್ದಾರೆ, ಅವರೇ ಮಾತಾಡ್ತಾ ಹೋಗ್ತೀನಿ. ಮೊದಲು ಸ್ವಲ್ಪ ಅಷ್ಟೇ ಹೇಳೋದು ನಾನು ನಿಮಗೆ, ತಾವು ಕೂಡ ಒಂದು ಧರ್ಮದ ಗುರುಗಳಾಗಿದ್ದೀರಿ. ಖಾದ್ರಿ ಕೇವಲ ಟಿಕೆಟ್ ಆಕಾಂಕ್ಷಿ ಅಲ್ಲ ಮತ್ತು ಮಾಜಿ ಶಾಸಕರಷ್ಟೇ ಅಲ್ಲ, ತಮ್ಮದೇ ಆದಂತಹ ಒಂದು ಮಂದಿರ ಇದೆ, ಅದಕ್ಕೆ ತಾವು ಗುರುಗಳು. ಜನರು ನಿಮ್ಮನ್ನ ಪೂಜೆ ಮಾಡಲು ನೋಡ್ತಾರೆ. ತಾವು ನಿನ್ನೆ ನಡೆದ ಮಾತಾಡಿದ ಹೇಳಿಕೆ ಇಂದಾಗಿ ಜನರಿಗೆ ಸ್ವಲ್ಪ ಬೇಸರ ಆಗಿದೆ, ಈ ಬಗ್ಗೆ ಹೇಳ್ತೀರಿ? ನೋಡಿ, ನಿನ್ನೆ ನಾನು ಯಾರ ಮನಸ್ಸಿಗೆ ನೋವಾಗಬೇಕು ಅಥವಾ ಅವ್ರ ಮನಸ್ಸಿಗೆ ಯಾವುದೋ ಪರಿಣಾಮ ಬೀರಬೇಕಂತ ಆ ಹಿನ್ನೆಲೆಯಲ್ಲಿ ಹೇಳಿಲ್ಲ. ನೀವು ನಮ್ಮ ಊರಿಗೆ ಬಂದಿರಿ, ಅನೇಕ ಬಾರಿ ನಮ್ಮ ಮನೆಗೆ ಬಂದಿರಿ. ನಮ್ಮ ಹಬ್ಬ ಇರಲಿ, ಈದ್ ಇರಲಿ, ಆ ಸಂದರ್ಭದಲ್ಲಿ ನಾವು ಫಸ್ಟ್ ನಮ್ಮ ದಲಿತ ಬಾಂಧವರ ಜೊತೆ ನಾವು ಶಿರ್ಕುಂಬ ಕುಡಿತೀವಿ, ಊಟ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಒಂದೇ ತಾಟ ಸೇಮ್, ಎಲ್ಲರಿಗೆ ಕಪ್ನು ಸೇಮ್, ಅದರ ಯಾವುದು ಭೇದ ಭಾವ ಇಲ್ಲ. ನಾನು ಯಾರಿಗೆ ಸಂತೋಷ ಪಡಿಸೋಕ್ಕಲ್ಲ, ಇದು 300 ವರ್ಷದ ಇತಿಹಾಸ ನಮ್ಮ ಮನೆತನದ್ದು. 300 ವರ್ಷ ನಮ್ಮ ದೊಡ್ಡ ಗುರುಗಳು ಹಜರತ್ ಶೇಖ್ ಖಾದ್ರಿ ಇರ್ಬೋದು, ನಮ್ಮ ಅಜ್ಜ ಮುತ್ತಜ್ಜ, ನಮ್ಮ ತಂದೆ, ನಮ್ಮ ತಾಯಿ, ನಾವು ಕೂಡ ಅದ ಪರಂಪರೆಯಲ್ಲಿ ಇದೀವಿ. ನಮ್ಮ ಮನೆಯಲ್ಲಿ ಅವರೇ ರೊಟ್ಟಿ ಮಾಡ್ತಾರೆ, ನಮ್ಮ ದಲಿತ ಬಾಂಧವರು ಮಾಡಿರ್ತಕ್ಕಂಥ ಒಂದು ಹಿಸ್ಟ್ರಿ ಇದೆ. ಹಾಗಾಗಿ ನಾನು ಅವರ ಪ್ರೀತಿಗೆ ಒಂದು ಮಾತು ಹೇಳಿದೆ. ಭಾಳ 20 ವರ್ಷದಿಂದ ಒಂದು ಕಡೆ ಕೇಳಿದ್ದೆ ನಾನು, ನೆನಪು ಬರ್ತಾ ಇಲ್ಲ ಯಾರು ಮಾತಾಡಿದ ಅಂತ ಹೇಳಿ. ಅವಾಗ ನಮ್ಮ ಮುಸ್ಲಿಂ ಬಾಂಧವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಹತ್ರ ಹೋಗಿ ನೀವು ಇಸ್ಲಾಂ ಧರ್ಮಕ್ಕೆ ಬರ್ರಿ ಅಂದಾಗ ಅವರು ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ, ತಿರಸ್ಕರಿಸಿದ್ರು. ಆಗಲ್ಲ, ಆ ಥರ ಅಲ್ಲ ಅಂತೇಳಿ. ಅದು ನಾನು ಇಮೋಷನಲ್ ಆಗಿ ಸಿದ್ಧತೆ ಮಾಡಿದ್ರೆ ಅಂತ ಹೇಳಿನಿ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ, ಕ್ಷಮೆ ಕೋರುತ್ತೇನೆ. ಆ ಥರ ಯಾವುದು ಪುಸ್ತಕದಲ್ಲಿ ನಾವು ಓದಿಲ್ಲ. ಭಾಳ ಹಿಂದೆ 20 ವರ್ಷದಿಂದ ನಾನು ಎಲ್ಲೇ ಒಂದು ಕಡೆ ಭಾಷಣ ಕೇಳಿದ್ದೆ ಅಷ್ಟೇ. ಒಂದಿಷ್ಟು ಜನ ಇದೀಗ ತಮ್ಮ ಬಗ್ಗೆ ವಿರೋಧ ಮಾಡ್ತಿರುವಂತದ್ದು, ಖಾದ್ರಿ ಅವರು ಮತ ಬ್ಯಾಂಕ್ ಆಗಿ ಈ ರೀತಿ ಮಾತನಾಡಿದ್ರು, ನಮ್ಮ ಧರ್ಮಕ್ಕೆ ಅವಹೇಳನಕಾರಿ ಮಾತನಾಡಿದ್ರು ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಿರಲ್ಲ? ಅವ್ರಿಗೇನು ಕೂಡ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಆ ಥರ ನಮ್ಮ ಭಾವನೆ ಇಲ್ಲ, ಮತ ಬ್ಯಾಂಕ್ ಅಲ್ಲ, ಏನಿಲ್ಲ. ನೋಡಿ, ಕಾಂಗ್ರೆಸ್ ಪಾರ್ಟಿ ಸಾಮಾಜಿಕ ನ್ಯಾಯ ಕೊಡುವಂಥದ್ದು. ದೇವರಾಜ ಅರಸ್ ಸಾಹೇಬ್ರ ನಂತರ ಸಿದ್ದರಾಮಯ್ಯ ಸಾಹೇಬರು ತಮ್ಮ ನಾಯಕತ್ವದಲ್ಲಿ ಶೋಷಿತ ಜನಾಂಗದ ಧ್ವನಿಯವರು, ಶೋಷಿತ ಜನಾಂಗ ಧ್ವನಿ. ಇವತ್ತು ನಮ್ಮ ಪಕ್ಷದ ಎಲ್ಲ ನಾಯಕರು, ಎಚ್ ಕೆ ಪಾಟೀಲ್ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಇವತ್ತು ಮಾದೇವ್ ಸಾಹೇಬರು, ಆಂಜನೇಯ ಸಾಹೇಬರು, ತಂಗಡಗಿ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಸಾಹೇಬರು, ದೊಡ್ಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇರ್ಬೋದು, ಎಲ್ಲ ನಮ್ಮ ನಾಯಕರು ಇವತ್ತು ಏನು ನಮ್ಮ ಎಲ್ಲ ನಮ್ಮ ಪಕ್ಷದ ಎಲ್ಲ ನಾಯಕರು ಮತ್ತು ಎಲ್ಲ ಸಮುದಾಯದ ನಾಯಕರು ಶೋಷಿತ ಜನಾಂಗದ ರಕ್ಷಣೆ ಮಾಡುವಂತ ಕೆಲಸ ಕೇವಲ ಕಾಂಗ್ರೆಸ್ ಪಾರ್ಟಿ ಮಾಡ್ತಿದೆ. ಟಿಕೆಟ್ ಪಡೆಯುವ ಮೊದಲು ತಾವು ಪಠಾಣ ಅವ್ರನ್ನ ರೌಡಿ ಅಂತ ಹೇಳಿದ್ರಿ, ತದನಂತರ ತಾವು ಒಪ್ಕೊಂಡ್ರಿ. ಇದು ಬಿಜೆಪಿ ನಾಯಕರ ಕೈಗೆ ಸಿಕ್ಕಿರುವಂತದ್ದು, ಈಗ ವಿಷಾಂತರ ಆಗ್ತಾ ಹೋಗ್ತಾ ಇದೆ. ಇದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರಿ ಅಂತ? ಅವ್ರ ಕೆಲಸನ ವಿಷಾಂತರ ಮಾಡೋದು. ಇವೆಲ್ಲ ಸಂದರ್ಭದಾಗ ಅದೇ ಮಾಡ್ಯಾರ ಅವರು. ನಾನು ಕೂಡ 3-4 ಚುನಾವಣೆ ಮಾಡೀನಿ. 3 ಚುನಾವಣೆ ನಮ್ಮ ಮಾಜಿ ಸಿಎಂ ಸಾಹೇಬರ ವಿರುದ್ಧ ಮಾಡೀನಿ ನಾನು. ಅವಾಗೂ ಕೂಡ ಇಂಥವೆಲ್ಲ ಘಟನೆಗಳು ಆಗಿದ್ದಾವೆ. ನಾವು ಮೊದಲ ಅದಕ್ಕೆ ಪ್ರಿಪೇರ್ ಆಗಿದ್ವಿ. ನಮ್ಮ ಅಭ್ಯರ್ಥಿಗೆ ಹೇಳ್ತಿದ್ವಿ, ನಾವು ಭಾಷಣ ಹೇಳ್ತೀವಿ, ಕೊನೆ 2 ದಿವಸನಾಗ ಏನೇನು ಆಕೈತಿ. ಯಾಕಂದ್ರೆ ಮುಸ್ಲಿಂ ಕ್ಯಾಂಡಿಡೇಟ್ ಇರೋದ್ರಿಂದ ಏನೇನು ಆ ತಂತ್ರಗಾರಿಕೆ ಮಾಡ್ತಾರೆ. ನಮ್ಮ ಮತದಾರರಿಗೆ ನಾವು ಮೊದಲು ಕನ್ವಿನ್ಸ್ ಮಾಡ್ಕೊಂತ ಬಂದ್ವಿ, ಹಳ್ಳಿ ಹೋಗಿ. ಪ್ರತಿ ಬಾರಿ ಚುನಾವಣೆಯಲ್ಲಿ ಒಂದು ಕಡೆ ಟಿಕೆಟ್ ನಲ್ಲಿ ಸಮಸ್ಯೆ ಗಲಭೆ ಉಂಟಾದ್ರೆ, ಇನ್ನು ಈ ರೀತಿ ಯಾವುದೋ ಒಂದು ಸಣ್ಣ ದೊಡ್ಡ ಪುಟ್ಟ ವಿಷಯಗಳಿಗೆ ತಾವು ಸಿಲ್ಕೊಳ್ತೀರಿ. ಯಾಕೆ ಹೀಗೆ ಕಲ್ದವ್ರಿಗೆ ಅಂತ? ಸಿಲ್ಕೊಂಡಿಲ್ಲ ನಾನು. ನನ್ನ ಮನಸ್ಸಿನಾಗ ಇರ್ತಕ್ಕಂಥ ಸಮಾಜದ ಬಗ್ಗೆ ಪ್ರೀತಿ, ಅಭಿಮಾನದ ಬಗ್ಗೆ ಮಾತಾಡೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದದ ಧೂಳಿನ ಸಮಾನ ಅಲ್ಲ ನಾನು. ಒಬ್ಬ ಸಣ್ಣ ಕಾರ್ಯಕರ್ತ, ಸಮಕಾಲನ ಅಲ್ಲ. ಒಂದು ಟೈಮ್ನಲ್ಲಿ ಕೇಳಿದ್ದೀನಿ, ಅದು ಎಲ್ಲಿ ಕೇಳಿದ್ದೀನಿ ಅನ್ನೋದು ನೆನಪು ಬರ್ತಾ ಇಲ್ಲ ನನಗೆ. ಅದು ಮಾತಾಡಿದ ನಿಜ. ಒಬ್ಬರು ಹಿರಿಯ ನಾಯಕರು, ಮುಖಂಡರು ಮಾತಾಡ್ತಿದ್ರು ಭಾಷಣದಾಗ. ಎಲ್ಲಿ ಅಂಬೇಡ್ಕರ್ ನಗರ ಇದೆ, ಅಲ್ಲಿ ಆಜಾದ್ ಕಾಲನಿ ಇದೆ, ಯಾಸರ್ ಮಲ್ಲ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ರ ಮುಸ್ಲಿಂ ಬಾಂಧವರು ಹೋಗಿದ್ರು, ಸ್ವೀಕಾರ ಮಾಡಿದ್ರೆ ನಾವು ಮಂಜುನಾಥ್ ಹೋಗಿ ಮೈಬೂಬ್ ಹಾಕಿದ್ವಿ ಅಂತ ಹೇಳಿದಕ್ಕಂತ ಕೇಳಿದ್ದು ಅಷ್ಟೇ ನಾನು. ಅದು ಯಾವುದೋ ಮನಸ್ಸಿಗೆ ನೋವಾಗಬೇಕು, ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗಬೇಕಂತಲ್ಲ. ನಮ್ಮ ಪಕ್ಷದ ಪರವಾಗಿ ನಮ್ಮ ಈ ಶೋಷಿತ ಜನಾಂಗ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೀವು ಬೇಕಾದ್ರೆ ಹೋಗಿ ಕೇಳ್ರಿ. ನಿಮ್ಮ ಮಾಧ್ಯಮದವ್ರಿಗೆ ನಾವೇನು ಕೈ ಹಿಡಿದಿಲ್ಲ. ಪ್ರತಿಯೊಂದು ಕಾಲನಿಗೆ ಹೋಗಿ ಕೇಳ್ರಿ, ಅವ್ರು ಏನ್ ಹೇಳ್ತಾರೆ ಅದೇ ನೀವು ತೋರಿಸ್ರಿ. ಖಾದ್ರಿ ತಪ್ಪು ಹೇಳೋಣಂದ್ರೆ ತಪ್ಪ, ಅವ್ರಿಗೆ ಕ್ಷಮೆ ಕೇಳ್ತೇನೆ ನಾನು. ಏನಂತಂದ್ರೆ ಕಳೆದ ಬಾರಿ ಯಾರೋ ಹೀಗೆ ಒಂದು 20 ವರ್ಷಗಳ ಹಿಂದೆ ನಾನು ಕೇಳ್ಕೊಂಡಿದ್ದೆ, ಯಾರೋ ಈ ಕಥೆಯನ್ನ ಹೇಳಿದ್ರು, ಹೀಗಾಗಿ ಅದು ನೆನಪಿಗೆ ಬಂತು, ಹೀಗಾಗಿ ಅಲ್ಲಿ ಮಾತನಾಡಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇದೀಗ ಕ್ಷಮೆ ಕೇಳೋದ್ರ ಮುಖಾಂತರ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಖಾದ್ರಿ ಅವರು ನಾನು ಮಾತಾಡಿದ್ದು ತಪ್ಪು ಅಂತಂದ ತಿಳಿದೇ ಅಜಂಪೀರ್ ಖಾದ್ರಿ ಇದ್ದಾರೆ, ಅವರೇ ಮಾತಾಡ್ತಾ ಹೋಗ್ತೀನಿ. ಮೊದಲು ಸ್ವಲ್ಪ ಅಷ್ಟೇ ಹೇಳೋದು ನಾನು ನಿಮಗೆ, ತಾವು ಕೂಡ ಒಂದು ಧರ್ಮದ ಗುರುಗಳಾಗಿದ್ದೀರಿ. ಖಾದ್ರಿ ಕೇವಲ ಟಿಕೆಟ್ ಆಕಾಂಕ್ಷಿ ಅಲ್ಲ ಮತ್ತು ಮಾಜಿ ಶಾಸಕರಷ್ಟೇ ಅಲ್ಲ, ತಮ್ಮದೇ ಆದಂತಹ ಒಂದು ಮಂದಿರ ಇದೆ, ಅದಕ್ಕೆ ತಾವು ಗುರುಗಳು. ಜನರು ನಿಮ್ಮನ್ನ ಪೂಜೆ ಮಾಡಲು ನೋಡ್ತಾರೆ. ತಾವು ನಿನ್ನೆ ನಡೆದ ಮಾತಾಡಿದ ಹೇಳಿಕೆ ಇಂದಾಗಿ ಜನರಿಗೆ ಸ್ವಲ್ಪ ಬೇಸರ ಆಗಿದೆ, ಈ ಬಗ್ಗೆ ಹೇಳ್ತೀರಿ? ನೋಡಿ, ನಿನ್ನೆ ನಾನು ಯಾರ ಮನಸ್ಸಿಗೆ ನೋವಾಗಬೇಕು ಅಥವಾ ಅವ್ರ ಮನಸ್ಸಿಗೆ ಯಾವುದೋ ಪರಿಣಾಮ ಬೀರಬೇಕಂತ ಆ ಹಿನ್ನೆಲೆಯಲ್ಲಿ ಹೇಳಿಲ್ಲ. ನೀವು ನಮ್ಮ ಊರಿಗೆ ಬಂದಿರಿ, ಅನೇಕ ಬಾರಿ ನಮ್ಮ ಮನೆಗೆ ಬಂದಿರಿ. ನಮ್ಮ ಹಬ್ಬ ಇರಲಿ, ಈದ್ ಇರಲಿ, ಆ ಸಂದರ್ಭದಲ್ಲಿ ನಾವು ಫಸ್ಟ್ ನಮ್ಮ ದಲಿತ ಬಾಂಧವರ ಜೊತೆ ನಾವು ಶಿರ್ಕುಂಬ ಕುಡಿತೀವಿ, ಊಟ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಒಂದೇ ತಾಟ ಸೇಮ್, ಎಲ್ಲರಿಗೆ ಕಪ್ನು ಸೇಮ್,
ಅದರ ಯಾವುದು ಭೇದ ಭಾವ ಇಲ್ಲ. ನಾನು ಯಾರಿಗೆ ಸಂತೋಷ ಪಡಿಸೋಕ್ಕಲ್ಲ. ಇದು 300 ವರ್ಷದ ಇತಿಹಾಸ ನಮ್ಮ ಮನೆತನದ್ದು. 300 ವರ್ಷ ನಮ್ಮ ದೊಡ್ಡ ಗುರುಗಳು ಹಜರತ್ ಶೇಖ್ ಖಾದ್ರಿ ಇರ್ಬೋದು, ನಮ್ಮ ಅಜ್ಜ ಮುತ್ತಜ್ಜ, ನಮ್ಮ ತಂದೆ, ನಮ್ಮ ತಾಯಿ, ನಾವು ಕೂಡ ಅದ ಪರಂಪರೆಯಲ್ಲಿ ಇದೀವಿ. ನಮ್ಮ ಮನೆಯಲ್ಲಿ ಅವರೇ ರೊಟ್ಟಿ ಮಾಡ್ತಾರೆ. ನಮ್ಮ ದಲಿತ ಬಾಂಧವರು ಮಾಡಿರ್ತಕ್ಕಂಥ ಒಂದು ಹಿಸ್ಟ್ರಿ ಇದೆ. ಹಾಗಾಗಿ ನಾನು ಅವರ ಪ್ರೀತಿಗೆ ಒಂದು ಮಾತು ಹೇಳಿದೆ. ಭಾಳ 20 ವರ್ಷದಿಂದ ಒಂದು ಕಡೆ ಕೇಳಿದ್ದೆ ನಾನು. ನೆನಪು ಬರ್ತಾ ಇಲ್ಲ ಯಾರು ಮಾತಾಡಿದ ಅಂತ ಹೇಳಿ. ಅವಾಗ ನಮ್ಮ ಮುಸ್ಲಿಂ ಬಾಂಧವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಹತ್ರ ಹೋಗಿ ನೀವು ಇಸ್ಲಾಂ ಧರ್ಮಕ್ಕೆ ಬರ್ರಿ ಅಂದಾಗ ಅವರು ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ, ತಿರಸ್ಕರಿಸಿದ್ರು. ಆಗಲ್ಲ, ಆ ಥರ ಅಲ್ಲ ಅಂತೇಳಿ. ಅದು ನಾನು ಇಮೋಷನಲ್ ಆಗಿ ಸಿದ್ಧತೆ ಮಾಡಿದ್ರೆ ಅಂತ ಹೇಳಿನಿ. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ, ಕ್ಷಮೆ ಕೋರುತ್ತೇನೆ. ಆ ಥರ ಯಾವುದು ಪುಸ್ತಕದಲ್ಲಿ ನಾವು ಓದಿಲ್ಲ. ಭಾಳ ಹಿಂದೆ 20 ವರ್ಷದಿಂದ ನಾನು ಎಲ್ಲೇ ಒಂದು ಕಡೆ ಭಾಷಣ ಕೇಳಿದ್ದೆ ಅಷ್ಟೇ. ಒಂದಿಷ್ಟು ಜನ ಇದೀಗ ತಮ್ಮ ಬಗ್ಗೆ ವಿರೋಧನ ಮಾಡ್ತಿರುವಂತದ್ದು, ಖಾದ್ರಿ ಅವರು ಮತ ಬ್ಯಾಂಕ್ ಆಗಿ ಈ ರೀತಿ ಮಾತನಾಡಿದ್ರು, ನಮ್ಮ ಧರ್ಮಕ್ಕೆ ಅವಹೇಳನಕಾರಿ ಮಾತನಾಡಿದ್ರು ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಿರಲ್ಲ? ಅವ್ರಿಗೇನು ಕೂಡ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಆ ಥರ ನಮ್ಮ ಭಾವನೆ ಇಲ್ಲ, ಮತ ಬ್ಯಾಂಕ್ ಅಲ್ಲ, ಏನಿಲ್ಲ. ನೋಡಿ, ಕಾಂಗ್ರೆಸ್ ಪಾರ್ಟಿ ಸಾಮಾಜಿಕ ನ್ಯಾಯ ಕೊಡುವಂಥದ್ದು. ದೇವರಾಜ ಅರಸ್ ಸಾಹೇಬ್ರ ನಂತರ ಸಿದ್ದರಾಮಯ್ಯ ಸಾಹೇಬರು ತಮ್ಮ ನಾಯಕತ್ವದಲ್ಲಿ ಶೋಷಿತ ಜನಾಂಗದ ಧ್ವನಿಯವರು, ಶೋಷಿತ ಜನಾಂಗ ಧ್ವನಿ. ಇವತ್ತು ನಮ್ಮ ಪಕ್ಷದ ಎಲ್ಲ ನಾಯಕರು, ಎಚ್ ಕೆ ಪಾಟೀಲ್ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಇವತ್ತು ಮಾದೇವ್ ಸಾಹೇಬರು, ಆಂಜನೇಯ ಸಾಹೇಬರು, ತಂಗಡಗಿ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಸಾಹೇಬರು, ದೊಡ್ಡ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇರ್ಬೋದು, ಎಲ್ಲ ನಮ್ಮ ನಾಯಕರು ಇವತ್ತು ಏನು ನಮ್ಮ ಎಲ್ಲ ನಮ್ಮ ಪಕ್ಷದ ಎಲ್ಲ ನಾಯಕರು ಮತ್ತು ಎಲ್ಲ ಸಮುದಾಯದ ನಾಯಕರು ಶೋಷಿತ ಜನಾಂಗದ ರಕ್ಷಣೆ ಮಾಡುವಂತ ಕೆಲಸ ಕೇವಲ ಕಾಂಗ್ರೆಸ್ ಪಾರ್ಟಿ ಮಾಡ್ತಿದೆ. ಟಿಕೆಟ್ ಪಡೆಯುವ ಮೊದಲು ತಾವು ಪಠಾಣ ಅವ್ರನ್ನ ರೌಡಿ ಅಂತ ಹೇಳಿದ್ರಿ, ತದನಂತರ ತಾವು ಒಪ್ಕೊಂಡ್ರಿ. ಇದು ಬಿಜೆಪಿ ನಾಯಕರ ಕೈಗೆ ಸಿಕ್ಕಿರುವಂತದ್ದು. ಈಗ ವಿಷಾಂತರ ಆಗ್ತಾ ಹೋಗ್ತಾ ಇದೆ. ಇದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರಿ ಅಂತ? ಅವ್ರ ಕೆಲಸನ ವಿಷಾಂತರ ಮಾಡೋದು. ಇವೆಲ್ಲ ಸಂದರ್ಭದಾಗ ಅದೇ ಮಾಡ್ಯಾರ ಅವರು. ನಾನು ಕೂಡ 4 ಚುನಾವಣೆ ಮಾಡೀನಿ. 3 ಚುನಾವಣೆ ನಮ್ಮ ಮಾಜಿ ಸಿಎಂ ಸಾಹೇಬರ ವಿರುದ್ಧ ಮಾಡೀನಿ ನಾನು. ಅವಾಗೂ ಕೂಡ ಇಂಥವೆಲ್ಲ ಘಟನೆಗಳು ಆಗಿದ್ದಾವೆ. ನಾವು ಮೊದಲ ಅದಕ್ಕೆ ಪ್ರಿಪೇರ್ ಆಗಿದ್ವಿ. ನಮ್ಮ ಅಭ್ಯರ್ಥಿಗೆ ಹೇಳ್ತಿದ್ವಿ, ನಾವು ಭಾಷಣ ಹೇಳ್ತೀವಿ. ಕೊನೆ 2 ದಿವಸನಾಗ ಏನೇನು ಆಕೈತಿ, ಯಾಕಂದ್ರೆ ಮುಸ್ಲಿಂ ಕ್ಯಾಂಡಿಡೇಟ್ ಇರೋದ್ರಿಂದ ಏನೇನು ಆ ತಂತ್ರಗಾರಿಕೆ ಮಾಡ್ತಾರೆ. ನಮ್ಮ ಮತದಾರರಿಗೆ ನಾವು ಮೊದಲು ಕನ್ವಿನ್ಸ್ ಮಾಡ್ಕೊಂತ ಬಂದ್ವಿ ಹಳ್ಳಿ ಹೋಗಿ. ಪ್ರತಿ ಬಾರಿ ಚುನಾವಣೆಯಲ್ಲಿ ಒಂದು ಕಡೆ ಟಿಕೆಟ್ ನಲ್ಲಿ ಸಮಸ್ಯೆ ಗಲಭೆ ಉಂಟಾದ್ರೆ ಇನ್ನು ಈ ರೀತಿ ಯಾವುದೋ ಒಂದು ಸಣ್ಣ ದೊಡ್ಡ ಪುಟ್ಟ ವಿಷಯಗಳಿಗೆ ತಾವು ಸಿಲ್ಕೊಳ್ತೀರಿ. ಯಾಕೆ ಹೀಗೆ ಕಲ್ದವ್ರಿಗೆ ಅಂತ? ಸಿಲ್ಕೊಂಡಿಲ್ಲ ನಾನು. ನನ್ನ ಮನಸ್ಸಿನಾಗ ಇರ್ತಕ್ಕಂಥ ಸಮಾಜದ ಬಗ್ಗೆ ಪ್ರೀತಿ, ಅಭಿಮಾನದ ಬಗ್ಗೆ ಮಾತಾಡೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದದ ಧೂಳಿನ ಸಮಾನ ಅಲ್ಲ ನಾನು. ಒಬ್ಬ ಸಣ್ಣ ಕಾರ್ಯಕರ್ತ, ಸಮಕಾಲನ ಅಲ್ಲ. ಒಂದು ಟೈಮ್ನಲ್ಲಿ ಕೇಳಿದ್ದೀನಿ, ಅದು ಎಲ್ಲಿ ಕೇಳಿದ್ದೀನಿ ಅನ್ನೋದು ನೆನಪು ಬರ್ತಾ ಇಲ್ಲ ನನಗೆ. ಅದು ಮಾತಾಡಿದ ನಿಜ. ಒಬ್ಬರು ಹಿರಿಯ ನಾಯಕರು, ಮುಖಂಡರು ಮಾತಾಡ್ತಿದ್ರು ಭಾಷಣದಾಗ. ಎಲ್ಲಿ ಅಂಬೇಡ್ಕರ್ ನಗರ ಇದೆ, ಅಲ್ಲಿ ಆಜಾದ್ ಕಾಲನಿ ಇದೆ, ಯಾಸರ್ ಮಲ್ಲ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ರ ಮುಸ್ಲಿಂ ಬಾಂಧವರು ಹೋಗಿದ್ರು, ಸ್ವೀಕಾರ ಮಾಡಿದ್ರೆ ನಾವು ಮಂಜುನಾಥ್ ಹೋಗಿ ಮೈಬೂಬ್ ಹಾಕಿದ್ವಿ ಅಂತ ಹೇಳಿದಕ್ಕಂತ ಕೇಳಿದ್ದು ಅಷ್ಟೇ ನಾನು. ಅದು ಯಾವುದೋ ಮನಸ್ಸಿಗೆ ನೋವಾಗಬೇಕು, ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗಬೇಕಂತಲ್ಲ. ನಮ್ಮ ಪಕ್ಷದ ಪರವಾಗಿ ನಮ್ಮ ಈ ಶೋಷಿತ ಜನಾಂಗ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೀವು ಬೇಕಾದ್ರೆ ಹೋಗಿ ಕೇಳ್ರಿ. ನಿಮ್ಮ ಮಾಧ್ಯಮದವ್ರಿಗೆ ನಾವೇನು ಕೈ ಹಿಡಿದಿಲ್ಲ. ಪ್ರತಿಯೊಂದು ಕಾಲನಿಗೆ ಹೋಗಿ ಕೇಳ್ರಿ. ಅವ್ರು ಏನ್ ಹೇಳ್ತಾರೆ ಅದೇ ನೀವು ತೋರಿಸ್ರಿ. ಖಾದ್ರಿ ತಪ್ಪು ಹೇಳೋಣಂದ್ರೆ ತಪ್ಪ, ಅವ್ರಿಗೆ ಕ್ಷಮೆ ಕೇಳ್ತೇನೆ ನಾನು. ಏನಂತಂದ್ರೆ ಕಳೆದ ಬಾರಿ ಯಾರೋ ಹೀಗೆ ಒಂದು 20 ವರ್ಷಗಳ ಹಿಂದೆ ನಾನು ಕೇಳ್ಕೊಂಡಿದ್ದೆ, ಯಾರೋ ಈ ಕಥೆಯನ್ನ ಹೇಳಿದ್ರು, ಹೀಗಾಗಿ ಅದು ನೆನಪಿಗೆ ಬಂತು, ಹೀಗಾಗಿ ಅಲ್ಲಿ ಮಾತನಾಡಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇದೀಗ ಕ್ಷಮೆ ಕೇಳೋದ್ರ ಮುಖಾಂತರ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಖಾದ್ರಿ ಅವರು ನಾನು ಮಾತನಾಡಿದ್ದು ತಪ್ಪು ಅಂತಂದ ತಿಳ್ಕೊಂಡಿದ್ದಾರೆ ಅಂತ. ಕಮಲ್ ಪ್ರಸಾದ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ.